ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. SSC CHSL ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳನ್ನು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಂದ ತೆಗೆದುಕೊಂಡಿರುತ್ತೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ SSC CHSL ಮತ್ತು MTS ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇದೆ ನಮ್ಮ ರಾಘವೇಂದ್ರ ಅಕಾಡೆಮಿ ಆ್ಯಪ್ನಲ್ಲಿ. ಈ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜ್ ಅಂದರೆ GK, ರೀಸನಿಂಗು, ಮೆಥ್ಸು ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ಕಂಪ್ಲೀಟ್ ಸಿಲೆಬಸ್ ಕ್ಲಾಸ್ ಮಾಡಿ ಕೊಡ್ತೇವೆ. ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ವೀಕ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನಾವು ಲೈವ್ ಬರ್ತೀವಿ ಅಥವಾ ನೀವೇ ಕಾಲ್ ಮಾಡಿ ನಮ್ಮನ್ನು ಕೇಳ್ಬೋದು. ಅದರ ಜೊತೆಗೆ ನಿಮಗೆ GK ಮತ್ತು ಇಂಗ್ಲೀಷ್ PDF ನೋಟ್ಸ್ಗಳನ್ನು ಕೊಡ್ತೀವಿ. ಮತ್ತು 50 ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಇದರಲ್ಲಿ ಫ್ರೀಯಾಗಿ ಕೊಡ್ತಾ ಹೋಗ್ತೇವೆ. SSC CHSL ಮತ್ತು MTSದ್ದು 2 ಕ್ವಶನ್ ಪೇಪರ್ಗಳು, ನೋಟ್ಸು ಎಲ್ಲವೂ ಇರ್ತವೆ. ಈ ಕೋರ್ಸು ಕೇವಲ 999 ರೂಪಾಯಿಯಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ SSC CHSL ಹುದ್ದೆಗಳಿಗಾಗಿ 25 ಕ್ವಶನ್ ಪೇಪರ್ಗಳಿದ್ದಾವೆ. ಓಲ್ಡ್ ಕ್ವಶನ್ ಪೇಪರ್ಗಳು ಕನ್ನಡದಲ್ಲಿ ಸಿಗ್ತವೆ ನಿಮಗೆ. ಅದೇ ಥರ ಸಂಪೂರ್ಣ ಸಿಲೆಬಸ್ ಪ್ರಕಾರ GK ಮತ್ತು ಇಂಗ್ಲೀಷ್ ನೋಟ್ಸ್ಗಳು ಒಟ್ಟು 21 PDF ನೋಟ್ಸ್ಗಳು ನಿಮಗೆ ಕೇವಲ 100 ರೂಪಾಯಿಯಲ್ಲಿ ಸಿಗ್ತಾ ಇದ್ದಾವೆ. ಈ PDF ನೋಟ್ಸ್ಗಳು ಅಥವಾ ಕ್ವಶನ್ ಪೇಪರ್ಗಳು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವಾಗ ಮತ್ತು ಯಾವ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು? ಆಪ್ಷನ್ಗಳು 1961, 1978, 1976, 1989. ಇದಕ್ಕೆ ಸರಿಯಾದ ಉತ್ತರ 1989. 61ನೇ ತಿದ್ದುಪಡಿಯಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಇನ್ನು ಎರಡನೆಯ ಪ್ರಶ್ನೆ, ವೈದಿಕ ಆಚರಣೆಗಳಲ್ಲಿ ಬಳಸಲು ಸೂಚಿಸಲಾದ ಆಹಾರ ಪದಾರ್ಥ ಯಾವುದು? ಆಪ್ಷನ್ಗಳು ಗೋಧಿ, ಭತ್ತ, ಎಳ್ಳು ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭತ್ತ. ಇನ್ನು ಮೂರನೆಯ ಪ್ರಶ್ನೆ, ಭಾರತೀಯ ಸಂಗೀತದ ಪಿತಾಮಹ ಯಾರು? ಆಪ್ಷನ್ಗಳು ಸಂವೇದ, ಅಥರ್ವವೇದ, ಯಜುರ್ವೇದ ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸಾಮವೇದ. ಇದು ಟೈಪಿಂಗ್ ಮಿಸ್ಟೇಕಾಗಿ ಸಂವೇದ ಅಂತ ಆಗಿದೆ, ಇದು ಸಾಮವೇದ. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದ ಎಷ್ಟು ರಾಜ್ಯಗಳಲ್ಲಿ ದ್ವಿಸದಸ್ಯರ ವ್ಯವಸ್ಥೆ ಜಾರಿಯಲ್ಲಿದೆ? ಆಪ್ಷನ್ಗಳು 7, 6, 5, 8. ಇದಕ್ಕೆ ಸರಿಯಾದ ಉತ್ತರ ಭಾರತದ 6 ರಾಜ್ಯಗಳಲ್ಲಿ ದ್ವಿಸದಸ್ಯರ ವ್ಯವಸ್ಥೆ ಜಾರಿಯಲ್ಲಿದೆ. ಇನ್ನು ಐದನೆಯ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದ ನಾಯಕ ಯಾರು? ಆಪ್ಷನ್ಗಳು ಬಾಲಗಂಗಾಧರ ತಿಲಕ್, ದಾದಾಬಾಯಿ ನವರೋಜಿ, GK ಗೋಖಲೆ, ರವೀಂದ್ರನಾಥ್ ಟ್ಯಾಗೋರ್. ಇದಕ್ಕೆ ಸರಿಯಾದ ಉತ್ತರ GK ಗೋಖಲೆ ಅವರು ರಾಜಕೀಯ ಗುರು ಆಗಿದ್ದರು. ಇನ್ನು ಆರನೆಯ ಪ್ರಶ್ನೆ, ಚಲೋ ದೆಹಲಿಯ ಘೋಷಣೆಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಗಳು ಆಜಾದ್ ಹಿಂದ್ ಫೌಜ್, ಭಾರತೀಯ ಸಂಘ, ಹಿಂದೂಸ್ತಾನ್ ಗಣರಾಜ್ಯ, ಗದರ್ ಪಕ್ಷ. ಇದಕ್ಕೆ ಸರಿಯಾದ ಉತ್ತರ ಆಜಾದ್ ಹಿಂದ್ ಫೌಜ್ಗೆ ಈ ಚಲೋ ದೆಹಲಿಯು ಘೋಷಣೆ ಸಂಬಂಧಿಸಿದೆ. ಇನ್ನು ಏಳನೆಯ ಪ್ರಶ್ನೆ, ಗದರ್ ಪಕ್ಷದ ಸಂಸ್ಥಾಪಕ ಯಾರು? ಆಪ್ಷನ್ಗಳು ಶ್ಯಾಮ್ಜಿ ಕೃಷ್ಣ ವರ್ಮಾ, ಲಾಲಾ ಲಜಪತ್ ರಾಯ್, ಲಾಲಾ ಹರದಯಾಳ್ ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲಾಲಾ ಹರದಯಾಳ್. ಇನ್ನು ಎಂಟನೆಯ ಪ್ರಶ್ನೆ, 1977ರಲ್ಲಿ ಯಾರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು? ಆಪ್ಷನ್ಗಳು ನೀಲಂ ಸಂಜೀವ್ ರೆಡ್ಡಿ, VV ಗಿರಿ, ಗಿಯಾನಿ ಜೈಲ್ ಸಿಂಗ್, ಡಾಕ್ಟರ್ ಜಾಕೀರ್ ಹುಸೇನ್. ಇದಕ್ಕೆ ಸರಿಯಾದ ಉತ್ತರ ನೀಲಂ ಸಂಜೀವ್ ರೆಡ್ಡಿ ಅವರು 1977ರಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಇನ್ನು
9ನೆಯ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು? ಆಪ್ಷನ್ಗಳು ಫಾತಿಮಾ ಬೀಬಿ, ಲೀಲಾ ಸೇತ್, ವಿ.ಎಸ್. ರಮಾದೇವಿ, ಅಣ್ಣಾ ಚಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಫಾತಿಮಾ ಬೀಬಿ. ಇವರು ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ನ್ಯಾಯಾಧೀಶರು. ಇನ್ನು 11ನೆಯ ಪ್ರಶ್ನೆ, ಭಾಷಾವಾರು ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವುದು? ಆಪ್ಷನ್ಗಳು ಪಂಜಾಬ್, ಕೇರಳ, ಆಂಧ್ರ ಪ್ರದೇಶ, ಗೋವಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಂಧ್ರ ಪ್ರದೇಶವು ಭಾಷಾವಾರು ರಚನೆಯಾದ ಆಧಾರದ ಮೇಲೆ ರಚನೆಯಾದ ಭಾರತದ ಮೊದಲ ರಾಜ್ಯವಾಗಿದೆ. ಇನ್ನು 12ನೆಯ ಪ್ರಶ್ನೆ, ಸಿಕ್ಕಿಮನ್ನು ಭಾರತದ ಪೂರ್ಣ ರಾಜ್ಯವೆಂದು ಯಾವಾಗ ಘೋಷಿಸಲಾಯಿತು? ಆಪ್ಷನ್ಗಳು 1970, 1971, 1972, 1975. ಇದಕ್ಕೆ ಸರಿಯಾದ ಉತ್ತರ 1975ರಲ್ಲಿ ಸಿಕ್ಕಿಮನ್ನು ಭಾರತದ ಪೂರ್ಣ ರಾಜ್ಯವೆಂದು ಘೋಷಿಸಲಾಯಿತು. ಇನ್ನು 13ನೆಯ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗಳ ಸಾಂವಿಧಾನಿಕ ಸ್ಥಾನವು ಯಾವುದಕ್ಕೆ ಸಮನಾಗಿದೆ? ಈಗ ಭಾರತದ ರಾಷ್ಟ್ರಪತಿಗಳ ಸಾಂವಿಧಾನಿಕ ಸ್ಥಾನವು ಯಾವ ಹುದ್ದೆಗೆ ಸಮನಾಗಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬ್ರಿಟನ್ ರಾಣಿ, ಅಮೇರಿಕಾದ ಅಧ್ಯಕ್ಷರು, ಪಾಕಿಸ್ತಾನದ ಅಧ್ಯಕ್ಷರು, UNOದ ಪ್ರಧಾನ ಕಾರ್ಯದರ್ಶಿಗಳು. ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ರಾಣಿ ಹುದ್ದೆಗೆ ಈ ರಾಷ್ಟ್ರಪತಿಗಳ ಹುದ್ದೆ ಸಮವಾಗಿದೆ. ಹೌದಾ? ಇನ್ನು 14ನೆಯ ಪ್ರಶ್ನೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದ ಸಾಂವಿಧಾನಿಕ ಕೊಡುಗೆಯಾಗಿದೆ? ಆಪ್ಷನ್ಗಳು ಅಮೇರಿಕಾ, ಐರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇನ್ನು 15ನೆಯ ಪ್ರಶ್ನೆ, ಸಿಂಧೂ ಜನರ ಮೊದಲು ಏನನ್ನು ಬೆಳೆಸುತ್ತಿದ್ದರು? ಅಂದರೆ ಸಿಂಧೂ ಜನರು ಮೊದಲು ಏನನ್ನು ಬೆಳೆಸುತ್ತಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಗೋಧಿ, ಹತ್ತಿ, ಭತ್ತ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹತ್ತಿಯನ್ನು ಬೆಳೆಯುತ್ತಿದ್ದರು ಸಿಂಧೂ ಜನರು. ಇನ್ನು 16ನೆಯ ಪ್ರಶ್ನೆ, ಸಿಂಧೂ ಜನರು ಯಾವ ಲೋಹವನ್ನು ಹೆಚ್ಚು ಬಳಸುತ್ತಿದ್ದರು? ಆಪ್ಷನ್ಗಳು ತಾಮ್ರ, ಕಬ್ಬಿಣ, ಕಂಚು, ಚಿನ್ನ. ಇದಕ್ಕೆ ಸರಿಯಾದ ಉತ್ತರ ಕಂಚನ್ನು ಬಳಸುತ್ತಿದ್ದರು. ಇನ್ನು 17ನೆಯ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ಗಳು ಆರ್ಥಿಕ ಜೀವನ, ಪಟ್ಟಣ ಯೋಜನೆ, ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಜೀವನ. ಇದಕ್ಕೆ ಸರಿಯಾದ ಉತ್ತರ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣವೆಂದರೆ ಅದು ಪಟ್ಟಣ ಯೋಜನೆ ಅಥವಾ ನಗರ ಯೋಜನೆ ಅಂತ ಬರುತ್ತೆ ನೋಡಿ, ಅದು. ಇನ್ನು 18ನೆಯ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ವಿಟ್ ಇಂಡಿಯಾ ನಿರ್ಮಾಣವನ್ನು ಎಲ್ಲಿ ಅಂಗೀಕರಿಸಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಕರಾಚಿಯಲ್ಲಿ, ಕಲ್ಕತ್ತಾದಲ್ಲಿ, ಲಾಹೋರ್ನಲ್ಲಿ, ಬಾಂಬೆನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಾಂಬೆನಲ್ಲಿ. ಇನ್ನು 19ನೆಯ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಎಲ್ಲಿ ಜನಿಸಿದರು? ಆಪ್ಷನ್ಗಳು ಪಂಜಾಬ್ನಲ್ಲಿ, ಗುಜರಾತ್, ದೆಹಲಿ, ಬಂಗಾಳದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ನಲ್ಲಿ ಜನಿಸಿದರು. ಇನ್ನು 20ನೆಯ ಪ್ರಶ್ನೆ, ಪ್ರಸಿದ್ಧ ನಾಟಕ ನೀಲದರ್ಪಣ ಲೇಖಕರು ಯಾರು? ಆಪ್ಷನ್ಗಳು ಸುಭಾಷ್ ಚಂದ್ರ ಬೋಸ್, ದೀನಬಂಧು ಮಿತ್ರ, ಶರತ್ ಚಂದ್ರ ಚಟರ್ಜಿ, ಬಂಕಿಮ್ ಚಂದ್ರ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ದೀನಬಂಧು ಮಿತ್ರ. ಇನ್ನು 21ನೆಯ ಪ್ರಶ್ನೆ, ಅಹಮದ್ ಶಾ ಅಬ್ದಾಲಿ ಮೊದಲು ಯಾವ ಮರಾಠ ನಾಯಕನೊಂದಿಗೆ ಹೋರಾಡಿದರು? ಆಪ್ಷನ್ಗಳು ರಘುನಾಥ್ ರಾವ್, ಮಲ್ಹರ್ ರಾವ್, ದತ್ತಾಜಿ ಸಿಂಧಿಯಾ. 23ನೆಯ ಪ್ರಶ್ನೆ, ಹಿಂದೂಗಳ ಬೆಂಬಲ ಪಡೆಯಲು ಬಾಜಿರಾವ್ ಏನು ಮಾಡಿದನು? ಆಪ್ಷನ್ಗಳು ಮರಾಠ ಸಾಮ್ರಾಜ್ಯವನ್ನು ಘೋಷಿಸಲಾಯಿತು, ಮೊಘಲರ ವಿರುದ್ಧ ಧರ್ಮ ಯುದ್ಧ ನಡೆಸಿದನು, ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಹರಡಿದರು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಿಂದೂಗಳ ಬೆಂಬಲ ಪಡೆಯಲು ಬಾಜಿರಾವ್ ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಹರಡಿಸಿದನು. ಇನ್ನು 24ನೆಯ ಪ್ರಶ್ನೆ, ತತ್ವಬೋಧಿನಿ ಸಭೆಯು ಸಂಸ್ಥಾಪಕ ಯಾರು? ಅಂದರೆ ತತ್ವಬೋಧಿನಿ ಸಭೆಯ ಸ್ಥಾಪಕ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು
ರವೀಂದ್ರನಾಥ್ ಟ್ಯಾಗೋರ್, ದೇವೇಂದ್ರನಾಥ್ ಟ್ಯಾಗೋರ್, ಕೇಶವಚಂದ್ರ ಸೇನ್, ಅನಿ ಬೆಸೆಂಟ್. ಇದಕ್ಕೆ ಸರಿಯಾದ ಉತ್ತರ ದೇವೇಂದ್ರನಾಥ್ ಟ್ಯಾಗೋರ್. ಇನ್ನು 25ನೆಯ ಪ್ರಶ್ನೆ, ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಏಕೆ ಕಳುಹಿಸಲಾಯಿತು? ಆಪ್ಷನ್ಗಳು: ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು, ಅಧಿಕಾರ ವರ್ಗಾವಣೆಯ ಸಾಂವಿಧಾನಿಕ ವ್ಯವಸ್ಥೆಗಳನ್ನು ಸಿದ್ಧಪಡಿಸುವುದಕ್ಕೆ, ಪಾಕಿಸ್ತಾನಕ್ಕೆ ಜಿನ್ನಾ ಅವರ ಬೇಡಿಕೆಯನ್ನು ಒಪ್ಪಿಕೊಳ್ಳುವುದಕ್ಕೆ, ಕೋಮು ಗಲಭೆಗಳನ್ನು ತನಿಖೆ ಮಾಡಲು. ಇದಕ್ಕೆ ಸರಿಯಾದ ಉತ್ತರ ಅಧಿಕಾರ ವರ್ಗಾವಣೆ ಸಾಂವಿಧಾನಿಕ ವ್ಯವಸ್ಥೆಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಈ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿತು. ಇನ್ನು 26ನೆಯ ಪ್ರಶ್ನೆ, ಮಗುವಿನ ಜನನದ ಮೊದಲ ನಡೆಸುವ ಆಚರಣೆ ಯಾವುದು? ಆಪ್ಷನ್ಗಳು: ಗರ್ಭಧಾರಣೆಯ ಸಮಾರಂಭ, ಸಂತಾನೋತ್ಪತ್ತಿ ಆಚರಣೆಗಳು, ಸಿಮಂಟೋನಯನ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 27ನೆಯ ಪ್ರಶ್ನೆ, ಉತ್ತರ ವೈದಿಕ ಕಾಲದ ಸರ್ವೋಚ್ಚ ದೇವತೆ ಯಾರು? ಆಪ್ಷನ್ಗಳು: ಪ್ರಜಾಪತಿ, ವಿಷ್ಣು, ಮಹೇಶ, ಇಂದ್ರ. ಇದಕ್ಕೆ ಸರಿಯಾದ ಉತ್ತರ ಪ್ರಜಾಪತಿ. ಇನ್ನು 28ನೆಯ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ಗಳು: ಜಪಾನು, ಜರ್ಮನಿ, ಬ್ರಿಟನ್ನು, ಜೋರ್ಡಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜರ್ಮನಿ. ಇನ್ನು 29ನೆಯ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳ ವ್ಯವಸ್ಥೆಯು ಯಾವ ದೇಶದ ಸಂವಿಧಾನಕ್ಕೆ ಋಣಿಯಾಗಿದೆ? ಆಪ್ಷನ್ಗಳು: ಆಫ್ರಿಕಾ, ಜರ್ಮನಿ, ರಷ್ಯಾ, ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇನ್ನು ಕೊನೆಯ ಪ್ರಶ್ನೆ, 30ನೆಯ ಪ್ರಶ್ನೆ, ಸಂವಿಧಾನದ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಆಪ್ಷನ್ಗಳು: JL ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ JL ನೆಹರು ಅವರು ಸಂವಿಧಾನದ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸಿದರು. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.